ಬಿಗ್ ಬಾಸ್ ಮನೆಯೊಳಗೆ ಮೊಬೈಲ್ ಬಳಕೆಗೆ ಅವಕಾಶವಿದೆಯೇ? ವೈರಲ್ ಫೋಟೋ ಹಿಂದಿನ ಅಸಲಿ ಎತ್ತೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕಾದರೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು. ಒಮ್ಮೆ ದೊಡ್ಡ ಮನೆಯೊಳಗೆ ಸೇರಿಕೊಂಡರೆ ಹೊರ ಜಗತ್ತಿಗೂ ಅವರಿಗೂ ಯಾವುದೇ ಕನೆಕ್ಷನ್ ಇರುವುದಿಲ್ಲ. ಹೊರಗಡೆ ಏನು ನಡೆದಿರುತ್ತದೆ ಎಂಬುದರ ಅರಿವು ಇರುವುದಿಲ್ಲ. ಮನೆಯೊಳಗೆ ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗುವುದಂತೂ ಚಾನ್ಸೇ ಇಲ್ಲ. 3 ತಿಂಗಳ ಕಾಲ ಹೊರಗಿನ ಜಗತ್ತಿನ ಸಂಪರ್ಕವಿಲ್ಲದೆ ಜೈಲಿನಲ್ಲಿ ಬಂದಿಯಾದಂತೆ ದೊಡ್ಡಮನೆಯಲ್ಲಿ ಇರಬೇಕು. ಆದರೆ ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಫೋಟೋವೊಂದು ಈ ಬಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ. ದೊಡ್ಡಮನೆಯೊಳಗೆ ಮೊಬೈಲ್ ಫೋನ್ ಬಳಸುವ ಅವಕಾಶವಿದೆಯಾ ಎಂಬ ಅನುಮಾನ ಹುಟ್ಟುಹಾಕಿದೆ. ವೈರಲ್ ಆಗಿರುವ ಫೋಟೋದಲ್ಲಿ ಕನ್ನಡಿಯ ಪಕ್ಕದ ಸ್ವಿಚ್ ಬಾಕ್ಸ್ನಲ್ಲಿ 2 ಮೊಬೈಲ್ ಚಾರ್ಜರ್ಗಳನ್ನು ಅಳವಡಿಸಲಾಗಿದೆ. ಆದರೆ ಸಂಗೀತ ಮರೆಯಾಗಿರುವುದರಿಂದ ಯಾವುದನ್ನು ಚಾರ್ಜರ್ ಮಾಡಲಾಗುತ್ತಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಮೊಬೈಲ್ ಚಾರ್ಜರ್ ಇರುವುದನ್ನು ವೀಕ್ಷಕರು ಕಂಡುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಸ್ಕ್ರೀನ್ಶಾಟ್ ತೆಗೆದು ಹಳದಿ ಬಣ್ಣದಲ್ಲಿ ಚಾರ್ಜರ್ ಇರುವ ಕಡೆ ರೌಂಡ್ ಮಾರ್ಕ್ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟು ಬಿಗ್ ಬಾಸ್ನಲ್ಲಿ ಮೊಬೈಲ್ ಬಳಕೆಗೂ ಅವಕಾಶವಿದೆ ಎಂದು ಚರ್ಚಿಸುತ್ತಿದ್ದಾರೆ. ಟ್ರೋಲ್ ಪೇಜ್ಗಳಂತೂ ಈ ಫೋಟೋವನ್ನು ಎಲ್ಲೆಡೆ ವೈರಲ್ ಮಾಡುತ್ತಿವೆ. ಒಂದ್ಸಾರಿ ಈ ಫೋಟೋ ನೋಡಿ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ. ಈ ಹಿಂದೆ ಬಿಗ್ ಬಾಸ್ ಮನೆಯೊಳಗೆ ಸ್ಮೋಕಿಂಗ್ಗೆ ಅವಕಾಶ ಇಲ್ಲ ಎಂದು ಹೇಳಲಾಗಿತ್ತು. ಆದರೆ ಸ್ಪರ್ಧಿಗಳು ಸ್ಮೋಕಿಂಗ್ ಮಾಡುವ ವಿಡಿಯೋ ವೈರಲ್ ಆದ ಬಳಿ ದೊಡ್ಡ ಮನೆಯೊಳಗೆ ಪ್ರತ್ಯೇಕವಾಗಿ ಸ್ಮೋಕಿಂಗ್ ಝೋನ್ ಕೂಡ ಇದೆ ಎಂಬುದು ಬಯಲಾಗಿತ್ತು. ಇದೀಗ ಮೊಬೈಲ್ ಚಾರ್ಜರ್ ಇರುವುದು ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ನಿಜಾನಾ ಅಥವಾ ತಿರುಚಿದ ಫೋಟೋನಾ ಎಂದು ರಿಯಾಲಿಟಿ ಶೋ ಆಯೋಜಕರೇ ಸ್ಪಷ್ಟನೆ ನೀಡಬೇಕಿದೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.